ನಿಜವಾಗ್ಲೂ ಕನ್ನಡದ ಫಿಲ್ಮ್ ಆದಮೇಲೆ ಎಲ್ಲರೂ ನೋಡಿ ಅಂತಲೇ ಹೇಳ್ತೀನಿ. ಖಂಡಿತವಾಗ್ಲೂ ಯಾವುದೂ ಅದಕ್ಕೆ ಮುಚ್ಚುಮರೆ ಇಲ್ಲ. ಬಟ್ ಕೆಲವೊಂದು ವಿಷಯನ ನಾನು ತುಂಬ ಬೇಜಾರಾಗಿ ಹೇಳ್ತಾ ಇದ್ದೀನಿ. ಒಂದು ಹೆಣ್ಣಿನ ತೋರಿಸಿರೋ ದೃಶ್ಯ ಅದು ರಚಿತಾ ಮ್ಯಾಮ್ಗೆ ಆ ಕ್ಯಾರೆಕ್ಟ್ರು ಸೂಟ್ ಆಗಿಲ್ವೋ ಇಲ್ಲ ಇದರಲ್ಲೇ ತೋರಿಸ್ಬಿಟ್ಟು ಮ್ಯಾಟ್ನಿ ಸೆಕೆಂಡ್ಗೆ ಅದು ತೋರಿಸ್ತಾರೋ ಗೊತ್ತಿಲ್ಲ. ಫಿಲ್ಮ್ ಓವರಾಲ್ ನೋಡಿದರೆ ಓಕೆ, ಅಂದರೆ ಚೆನ್ನಾಗಿದೆ. ಕನ್ನಡದ ಫಿಲ್ಮು ಒಂದು ಹಾರರ್ ಸ್ಟೋರಿನ ತುಂಬ ಒಂದು ವೈಭವೀಕರಿಸೋದೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ಆದರೆ ಆ ಒಂದು ಕ್ಯಾರೆಕ್ಟರ್ನ ತುಂಬ ಮನಸ್ಸಿಗೆ ಕೆಟ್ಟದಾಗಿ ತೋರಿಸಿದ್ದಾರೆ ಅಂತ ನಾನು ಅನ್ಕೋತೀನಿ. ನನಗೆ ಹಂಗೆ ಅನಿಸ್ತು, ಎಲ್ಲರಿಗೂ ಅನಿಸ್ತೋ ಗೊತ್ತಿಲ್ಲ. ಆದರೆ ಕನ್ನಡದ ಫಿಲ್ಮ್ ಚೆನ್ನಾಗಿರಲಿ ಅಷ್ಟೇ. ನಮಸ್ತೆ. ಮ್ಯಾಟ್ನಿ ಶೋನ ಮಾರ್ನಿಂಗ್ ಶೋ ನೋಡಿದೆ. ಆ್ಯಕ್ಚುಲಿ ಹಾರರ್ ಕಾಮಿಡಿ ಸಿನಿಮಾ ಅಂದರೆ ಲಾಸ್ಟ್ ಒಂದು 2-3 ಇಯರ್ಸ್ ನೋಡಿದ್ರೆ ಈ ಥರ ಹಾರರ್ ಕಾಮಿಡಿ ಸಿನಿಮಾ ಬಂದಿರಲ್ಲ. ಆಮೇಲೆ ಫುಲ್ ಕಾಮಿಡಿ ಇದೆ ಸಿನಿಮಾ. ಆ್ಯಕ್ಚುಲಿ ಹಾರರ್ ಇದೆ, ಆಮೇಲೆ ಸೆಂಟಿಮೆಂಟ್ ಇದೆ, ಲವ್ ಇದೆ. ಆಮೇಲೆ ನೀನಾಸಂ ಸತೀಶ್ ಅವರು ಈ ಸಿನಿಮಾ ಮೂಲಕ ಅಂದರೆ ಇನ್ನೊಂದು 1 more ಹಿಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ರಚಿತಾ ರಾಮ್ ಅವರು ಓವರಾಲಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಸರ್. ಆಮೇಲೆ ಲಾಸ್ಟಲ್ಲಿ ಮ್ಯಾಟ್ನಿ 2 ಅಂತ ಎಂಟು ಕೊಟ್ಟಿದ್ದಾರೆ. ವೆಯ್ಟ್ ಮಾಡ್ತಾಯಿದ್ದೀವಿ. ಒಳ್ಳೆಯ ಸಿನಿಮಾ. ಸ್ನೇಹದ ಬಗ್ಗೆ ಒಂದು ಒಳ್ಳೆಯ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ ಮನೋಹರ್ ಸರ್ ಅವರು. ಇಲ್ಲಿ ಗೆಳೆತನ ಇದೆ, ಪ್ರೀತಿ ಇದೆ, ಪ್ರೇಮ ಇದೆ ಮತ್ತು ವೈಜ್ಞಾನಿಕವಾಗಿ ಕತೆ ಸೈಕಾಲಜಿಕಲ್ ಹಿನ್ನೆಲೆಯಾಗಿ ಕಥೆಯನ್ನು ನಡೆದಿದ್ದಾರೆ. ಪ್ರೀತಿಯಲ್ಲಿ ಯಾವುದೇ ರೀತಿ ಸ್ವಾರ್ಥ ಇರಬಾರ್ದು, ಗೆಳೆತನಕ್ಕೆ ಬೆಲೆ ಕಟ್ಟಲಾಗದು ಎನ್ನುವಂಥ ಒಂದು ಅಮೂಲ್ಯವಾದಂಥ ಸಂದೇಶವನ್ನು ಮನೋಹರ್ ಸರ್ ಅವರು ಕಟ್ಟಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ನೀನಾಸಂ ಸತೀಶ್ ಅವರ ಅಭಿನಯ ಭಾಳ ಅದ್ಭುತವಾಗಿದೆ. ಕ್ಲೈಮ್ಯಾಕ್ಸ್ ಹತ್ರ ತುಂಬ ಚೆನ್ನಾಗಿದೆ. ಸೈಕಾಲಜಿಕಲ್ಲಾಗಿ ತುಂಬ ಅದ್ಭುತವಾದಂಥ ಸಿನಿಮಾ, ನೋಡಲೇಬೇಕಾದಂಥ ಸಿನಿಮಾ. ತುಂಬ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಲವ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಜನರು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಥಿಯೇಟ್ರಲ್ಲಿ ಕೂಡ ಭಾಳಷ್ಟು ಮಕ್ಕಳ ಸಮೇತ ತುಂಬ ಎಂಜಾಯ್ ಮಾಡಿದ್ದಾರೆ. ಈ ಸಿನಿಮಾ ನನಗನ್ಸೋದು ಮಕ್ಕಳು ಭಾಳ ಎಂಜಾಯ್ ಮಾಡೋಂಥ ಸಿನಿಮಾ. ಎಲ್ಲರೂ ಹೋಗಿ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಎಲ್ಲ ಜನರ ರೆಸ್ಪಾನ್ಸಿಗೂ ಇವತ್ತೇನು ಥಿಯೇಟ್ರಲ್ಲಿತ್ತು ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ಈ ಥರ ಪಾತ್ರ ನಮ್ಗೆ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಮನೋಹರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪಾರ್ವತಿ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. ಸಮರ್ ಹಾಲಿಡೇಸ್ ಇದೆ, ಫ್ಯಾಮಿಲಿ ಸಮೇತ ನೋಡೋಂಥ ಒಂದು ಕ್ಲೀನ್ ಕಾಮಿಡಿ ಇರೋಂಥ ಸಿನಿಮಾ. ಇಟ್ಸ್ ಅ ಹಾರರ್ ಕಾಮಿಡಿ ಜಾನ್ರ. ದಯವಿಟ್ಟು ಇದನ್ನು ತುಂಬ ಎಂಜಾಯ್ ಮಾಡ್ತೀರಾ. ಬಂದು ಥಿಯೇಟ್ರಲ್ಲೇ ನೋಡಿ, ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಗೆಳೆಯ ದಿಗಂತು ತುಂಬ ನಟನೆ ಚೆನ್ನಾಗಿ ಮಾಡಿದ್ದಾನೆ. ಸ್ಕ್ರೀನ್ ಸ್ಪೇಸ್ ತುಂಬ ತಗೊಂಡು ಮತ್ತು ಅವ್ನ ನಟನೆಗೆ ನಾನು ತುಂಬ ಕಳೆದೋದ ಗೆಳೆಯ. ತುಂಬ ಚೆನ್ನಾಗಿ ಮಾಡಿದೆಯಾ. ಆಲ್ ದಿ ಬೆಸ್ಟ್. ಹೀಗೆ ನಿಮ್ಮ ಕೆರಿಯರ್ ಯಶಸ್ಸು ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಹಳೆ ಫ್ರೆಂಡ್ ದಿಗಂತ್ ಅವ್ರದ್ದು ಮೂವಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಇಷ್ಟು ದಿವಸ ಆದಮೇಲೆ ಇವರು ಇಷ್ಟು ಒಳ್ಳೆ ಪಾತ್ರ ಮಾಡಿದ್ದಾರೆ. ಮೂವಿ ಮಾತ್ರ ಎಂಡ್ ಟು ಎಂಡ್, ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತುಂಬ ಸಸ್ಪೆನ್ಸ್ಫುಲ್ಲಾಗಿ ಎಂಟರ್ಟೈನಿಂಗ್ ಆಗಿ ಸಾಕೋದಾಗಿತ್ತು. ನನಗೆ ಮೇನ್ ಈ ಮೂವಿ ಬಗ್ಗೆ ಎಷ್ಟು ಸಸ್ಪೆನ್ಸ್ ಇತ್ತು ಅಂದರೆ ತುಂಬ ಥರ ಗೆಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಹಿಂಗಾಗ್ಬೋದು, ಅವ್ರು ಇರ್ಬೋದು, ಇಲ್ಲ ಎಲ್ಲ ಟೋಟ್ಲಿ ಡಿಫ್ರೆಂಟ್. ವೆರಿ ನೈಸ್ ಆ್ಯಂಡ್ ಥ್ರಿಲ್ಲಿಂಗ್ ಮೂವಿ, ವರ್ತ್ ವಾಚಿಂಗ್. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಅಭಿಮಾನಿ ಸಂಘದಿಂದ ನಾವು ಬಂದಿರೋದು, ಆಟೋ ಚಾಲಕರ ಸಂಘದಿಂದ ಮಾತಾಡ್ತಾ ಇರೋದು. ಸರ್ ನೋಡಿ, ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರ ನಿರ್ದೇಶಕರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಇದು ಕಡಿಮೆನೇ. ಅದು ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಸಿನಿಮಾ ಪ್ರೀತಿಯಿಂದ ನೋಡಬೇಕು, ಮನಸ್ಸಿಂದ ನೋಡಬೇಕು. ಒಂದು ತಾಯಿ ಸೆಂಟಿಮೆಂಟ್ ಆಗಲಿ, ಒಂದು ಸ್ನೇಹಿತರ ಮಲ್ಲಿಟ್ಟಿರೋ ಒಂದು ನಂಬಿಕೆ ಆಗಲಿ, ಇನ್ನೊಂದು ಮತ್ತೊಂದಾಗಲಿ, ಎಲ್ಲನೂ ಸೊಗಸಾಗಿ ಮೂಡಿ ಬಂದಿದೆ. ಇದು ನೆಕ್ಸ್ಟು ಇಂಟರ್ವಲ್ ಸೆಕೆಂಡ್ ಹಾಫ್ ಏನಿದೆ, ಸೆಕೆಂಡ್ ಹಾಫ್ ಭಾರಿ ಸೊಗಸಾಗಿ ಬಂದಿದೆ ಸಿನಿಮಾ. ಇದು ಮುಂದೆ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ. ಸತೀಶ್ ಅವರು ಈ ಸಿನಿಮಾದಲ್ಲಿ ಇಂಟರ್ವಲ್ನಲ್ಲಿ ಅವರು ಸತ್ತೋಗಿದ್ದಾರೆ ಅಂತಲೇ ನಮಗೆ ಅನಿಸೋದೇ ಇಲ್ಲ. ಅದು ಆ ಸಿನಿಮಾ ಹಂಗೆ ಹೋಗ್ತಾ ಸಿನಿಮಾ ಮುಗ್ದಿರೋದೇ ನಮ್ಗೆ ಗೊತ್ತಾಗಲಿಲ್ಲ. ಇದು ಅಷ್ಟು ಚೆನ್ನಾಗಿ ಸೊಗಸಾಗಿ ನಿರ್ದೇಶಕರು ಸಿನಿಮಾ ತೊಗೊಂಡೋಗಿದ್ದಾರೆ. ಈ ಸಿನಿಮಾ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಸತೀಶ್ ಅವರಿಗೆ, ನಮ್ಮ KR ಪೇಟೆ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಮ್ಯಾಟ್ನಿ ಸರ್. ಗುಡ್, ಇಷ್ಟ ಆಯಿತು. ಐ ಲೈಕ್ ಇಟ್. ನಾನು ಮಾತಾಡಿದೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.